ವಿದ್ಯಾರ್ಥಿಗಳೇ ನಮಸ್ಕಾರ. ನಿನ್ನೆ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಪಾಠದಲ್ಲಿ ಪರಿಧಿಯ ಉದ್ದವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂದರೆ ಸಿ ಇಸ್ ಈಕ್ವಲ್ ಟು 2πr ಸೂತ್ರ ಹಾಕ್ಬಿಟ್ಟು ಪರಿಧಿಯ ಉದ್ದವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, ಹಾಗೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಎ ಇಸ್ ಈಕ್ವಲ್ ಟು πr² ಅಂತಕ್ಕಂಥ ಸೂತ್ರವನ್ನು, ಹಾಗೆಯೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ θ/360 ಡಿವೈಡೆಡ್ ಬೈ πr² ಅಂತಕ್ಕಂಥ ಡಿವೈಡೆಡ್ ಬೈ ಇಂಟು πr² ಅಂತಕ್ಕಂಥ ವಿಸ್ತೀರ್ಣವನ್ನು ಉಪಯೋಗಿಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂಥ ಸೂತ್ರವನ್ನು ತಿಳ್ಕೊಂಡಿದ್ವಿ. ಹಾಗೆ ಒಂದು ಯಾವುದೇ ಒಂದು ವೃತ್ತ ಇದೆ, ಆ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಲ್ಲಿ, ಈ ಕಂಸದ ಉದ್ದ ಯಾವುದು, ಇದು ಓ ಎ ಬಿ ಅಂತಕ್ಕಂಥ ಇದು ತ್ರಿಜ್ಯಾಂತರ. ಈ ಕಂಸ ಇಷ್ಟು ಇದೆಯಲ್ಲ, ಕಾಣಿಸ್ತಾ ಇದೆ ಕಲರ್ ಚಾಕ್ ಸ್ವಲ್ಪ ಬರ್ತಕ್ಕಂಥದ್ದು. ಈ ಎ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಂದ್ರೆ ಆಗ ಕಂಸದ ಉದ್ದ θ/360 ಇಂಟು 2πr ಅಂತಕ್ಕಂಥ ಸೂತ್ರದ ಸಹಾಯದಿಂದ ಆ ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಈ ಸೂತ್ರವನ್ನು ಬಳಸ್ತೀವಿ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಮೇಲೆ ನಾನು ನಿನ್ನೆ ದಿನ ಕೆಲವು ಲೆಕ್ಕಗಳನ್ನು ಕೂಡ ಮಾಡಿದ್ವಿ. ಈಗ ಈ ಎರಡು ಸೂತ್ರದ ಮೇಲೆ ಯಾವುದೇ ಲೆಕ್ಕ ಬಿಡಿಸಿರಲಿಲ್ಲ ಅಲ್ವಾ, ಈಗ ಲೆಕ್ಕಗಳನ್ನು ಮಾಡೋಣ, ಬರ್ಕೊಳ್ಳಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ನಿಮಗೆ ಒಂದು ಲೆಕ್ಕ, ಒಂದು ಸಿಂಪಲ್ ನಿನ್ನೆ ಅಭ್ಯಾಸದಲ್ಲಿ ಹೋಮ್ವರ್ಕ್ ಕೊಟ್ಟಿದ್ನಲ್ಲ, ಅದೊಂದು ಸಣ್ಣ ಲೆಕ್ಕ ಇದೆ, ಅದೊಂದು ಮಾಡಿದ್ದೀರ ನೀವೆಲ್ಲ ನೋಡಿ. ಈ ಕೆಳಗಿನ ಉತ್ತರಗಳಲ್ಲಿ ಸರಿಯಾದ ಉತ್ತರಕ್ಕೆ ಗುರುತು ಹಾಕಿ ಮತ್ತು ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಏನು ಹೇಳಿದರೆ, ಒಂದು ವೃತ್ತದ ವಿಸ್ತೀರ್ಣವು ಮತ್ತು ಅದರ ಸುತ್ತಳತೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಅಂದ್ರೆ ಏನರ್ಥ, ಎ ವಿಸ್ತೀರ್ಣ ಏನು ಬರುತ್ತೋ ಅಷ್ಟೇ ವೃತ್ತ ಪರಿಧಿನೂ ಕೂಡ ಇದೆಯಾ. ಹಾಗಿದ್ರೆ ಈ ಕೆಳಗಡೆ ಆಪ್ಷನ್ ಯಾವುದು, 2 ಮಾನಗಳು, ಬಿ π ಮಾನಗಳು, 4 ಮಾನಗಳು, ಆಮೇಲೆ 7 ಮಾನಗಳು ಅಂತ ಹೇಳಿದ್ದಾರೆ. ನಾವಿಲ್ಲೇನು ಮಾಡಿ, ನೀವೆರಡು ಸಮ ಯಾವುದೋ ಒಂದು ವೃತ್ತ ಇದೆ, ಅದರ ವಿಸ್ತೀರ್ಣ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಅದರ ಸುತ್ತಳತೆ ಎಷ್ಟಿರುತ್ತೋ ಅಷ್ಟೇ ವಿಸ್ತೀರ್ಣನೂ ಕೂಡ ವ್ಯಾಲ್ಯೂ ಅದೇ ಇದೆ. ಅಂದ್ರೆ ಇದು ಉದಾಹರಣೆಗೆ ಇದೇನಾದ್ರು 100 ಚದರ ಸೆಂಟಿಮೀಟರ್ ಅಂತ ಬಂದ್ರೆ ಇದು ಕೂಡ 100 ಸೆಂಟಿಮೀಟರ್ ಇದೆ ಅಂತ. ಈ ತರ ಸಾಂಖ್ಯಿಕವಾಗಿ ಸಮ ಆಗಿದ್ರೆ ನಾವು ಜನರಲ್ ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು ಏನು ಸೂತ್ರ, πr², ಕರೆಕ್ಟಾ. ಸಿ ಇಸ್ ಈಕ್ವಲ್ ಟು ಏನು 2πr. ಇಲ್ಲೇನು ಕಂಡುಹಿಡಿಬೇಕು ನಾವು, ಆರ್ ಕಂಡುಹಿಡಿಬೇಕು. ಸೊ π ಏನಾಯ್ತು ಕ್ಯಾನ್ಸಲ್. r² ಒಂದು r ಇಟ್ಕೊಂಡು ಇನ್ನೊಂದು r ಆ ಕಡೆ ಕಳಿಸಿದ್ರೆ 2r/r. therefore r is equal to ಎಷ್ಟು, 2 ಮಾನಗಳು. r is equal to 2 ಮಾನಗಳು. ಇದೆಯಾ ನಿಮ್ಮ ಆಪ್ಷನಲ್ಲಿ? ಎಸ್, ಮೊದಲನೇದೇ ಆಗಿದೆ. 2 ಮಾನಗಳು, π ಮಾನಗಳು, 4 ಮಾನಗಳು, 7 ಮಾನಗಳು ಅಂತ ಇಟ್ಕೊಂಡ್ರೆ ಇವೆರಡು ಸಮ ಇದೆ. ವೃತ್ತದ ವಿಸ್ತೀರ್ಣ ಮತ್ತು ವೃತ್ತ ಪರಿಧಿ ಎರಡು ಸಮ ಇದೆ ಸಾಂಖ್ಯಿಕವಾಗಿ. ವೃತ್ತದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ πr². ಇದು 2πr. π ಕ್ಯಾನ್ಸಲ್ ಆಗುತ್ತೆ. r² ಇದೆ. r² ಇರೋದ್ರಿಂದ r ಇಂಟು r ಅಂತ ಬರ್ಬೋದು. ಒಂದು r ಇಟ್ಕೊಂಡು ಇನ್ನೊಂದು r ಕೆಳಗಡೆ ಕಳಿಸಿ r ಕ್ಯಾನ್ಸಲ್ ಆಯಿತು. ಉಳಿದಿದ್ದಷ್ಟು 2 ಮಾನಗಳು ಅಂತಕ್ಕಂಥದ್ದು. ಸರಿನಾ? ಈಗ ನಾನಾಗಲೇ ಹೇಳ್ದಂಗೆ ತ್ರಿಜ್ಯಾಂತರ ಖಂಡ ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿತಕ್ಕಂಥದ್ರ ಮೇಲೆ ಕೆಲವು ಲೆಕ್ಕವನ್ನು ಮಾಡೋಣ. ಲೆಕ್ಕ ಬರ್ಕೊಳ್ಳಿ. ಒಂದು ವೃತ್ತದ ತ್ರಿಜ್ಯವು 6 ಸೆಂಟಿಮೀಟರ್. ಒಂದು ವೃತ್ತದ ತ್ರಿಜ್ಯವು 6 ಸೆಂಟಿಮೀಟರ್ ಮತ್ತು ಅದರಲ್ಲಿನ ತ್ರಿಜ್ಯಾಂತರ ಖಂಡದ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಆದರೆ,
ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಲೆಕ್ಕಿಸಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಲೆಕ್ಕಿಸಿ. ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿ? ಸುಮ್ಮನೆ ರಫಾಗೆ ಯೋಚನೆ ಮಾಡೋಣ. ಒಂದು ವೃತ್ತ ಇದೆ ಅಂತೆ, ಇಲ್ಲಿ ಒಂದು ತ್ರಿಜ್ಯಾಂತರ ಖಂಡ ಇದೆ. ರಫಾಗಿ ಹೇಳ್ತಾ ಇದ್ದೀನಿ, ಚಿತ್ರ ಹಾಕೋ ಅವಶ್ಯಕತೆ ಏನಿಲ್ಲ. ನೀವು ಮೊದಲನೇದಾಗಿರೋದ್ರಿಂದ ಅರ್ಥ ಆಗಲಿ ಅಂತ ಆಗ್ತಾ ಇದೆ. ಇವುಗಳ ನಡುವಿನ ಕೋನ ಕೊಟ್ಟಿದ್ದಾರೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯಗಳ ನಡುವಿನ ಕೋನ ಎಷ್ಟು? 60. ಇದ್ರ ತ್ರಿಜ್ಯ ಎಷ್ಟು? 6 ಸೆಂಟಿಮೀಟರ್. ಒಂದು ವೃತ್ತ ತ್ರಿಜ್ಯ 6 ಸೆಂಟಿಮೀಟರ್. ಎಲ್ಲವೂ ಆರ ಇರ್ತವೆ. ಇದು ಆರ, ಇದು ಆರ. ಕರೆಕ್ಟಾ? ಈಗ ನಾವೇನು ತಿಳ್ಕೊಂಡು ಇದರ ನಡುವಿನ ವಿಸ್ತೀರ್ಣ ಇದೆಯಲ್ಲ, ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಓಕೆ, ನಾವು ನೋಡೋಣ. ಚಿತ್ರ ಹಾಕೋ ಅವಶ್ಯಕತೆ ಏನಿಲ್ಲ ಇಲ್ಲಿ. ರೈಟ್, ಏನು ಬರ್ಕೊಳ್ಳೋಣ? ಸೂತ್ರ ಏನು? ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಹೆಣ್ಮಕ್ಳ ಸೂತ್ರ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸರಿನಾ? ದಟ್ ಇಸ್ ಈಕ್ವಲ್ ಟು ಏನೇನು ಕೊಟ್ಟಿದ್ದಾನೆ? 6 ಕೊಟ್ಟಿದ್ದಾನೆ. ಎಷ್ಟಂತೆ? 6 ಸೆಂಟಿಮೀಟರ್. ಹಾಗೇನೆ ನಡುವಿನ ಕೋನ ಥೀಟಾ ಎಷ್ಟು? 60 ಡಿಗ್ರಿ. ಕರೆಕ್ಟಾ? ಎ ಕಂಡುಹಿಡಿಯಬೇಕು. ಎ ಕ್ವಶನ್ 60 ಡಿಗ್ರಿ ಅಂತ ಕೊಟ್ಟಿದ್ದೀವಿ. ಎಸ್, ಕರೆಕ್ಟ್. ಓಕೆ, ಈಗ ಏನು ಮಾಡೋಣ? ಸಿಂಪಲ್. ಥೀಟಾ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 360 ಇಂಟು ಪೈ. ಏನು ಮಾಡಿ? 22/7 ಬೇಕಾದ್ರೆ ಹಾಕ್ಬೋದು, ಅಥವಾ ಅದರ ದಶಮಾಂಶ ರೂಪ 3.14 ಇಂಟು ಆರ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಇಲ್ಲಿ 0 ಕ್ಯಾನ್ಸಲ್ ಆಯಿತು. 6 ಇನ್ನೊಂದು ಸ್ಟೆಪ್ಪಲ್ಲಿ ಬೇಕಾದ್ರೆ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯಾನ್ಸಲ್ ಮಾಡಿ. ಇದು ಹಾಗೆ ಏನಿದೆ? ದಟ್ ಈಸ್ ಈಕ್ವಲ್ ಟು 60/360 ಆಗಿದೆ. ದಟ್ ಈಸ್ ಈಕ್ವಲ್ ಟು 60/360 ಇಂಟು 3.14 ಇಂಟು ಆರ್ ಸ್ಕ್ವೇರ್ ಅಂದರೆ 6 ಇಂಟು 6 ಅಂತ ಬರುತ್ತೆ. ಈಗ ಸೆನ್ಸ್ 0 0 ಕ್ಯಾನ್ಸಲ್. 6 1 6 6 1 ಕ್ಯಾನ್ಸಲ್. ಉಳಿದಿರೋ ಇದರನ್ನು ಕೂಡಿಸಿ. ಎಷ್ಟು ಮಕ್ಕಳ? 6 4 24 2 ದಶಕ. 6 1 6 2 8 ಹೌದಾ? 6 3 15. ಕರೆಕ್ಟಾ? ನೋಡಿ, 6 4 24 2 ದಶಕ. 6 1 6 2 8 6 3 18 ಪಾಯಿಂಟ್ ಆದ್ರೆ 2. ಸೊ 18.84 ವಿಸ್ತೀರ್ಣ ಇರೋದ್ರಿಂದ ಚದರ ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಂತೆ? 18.84 ಚದರ ಸೆಂಟಿಮೀಟರ್. ಸುಮ್ಮನೆ ಜನರಲ್ ಆಗಿ ಕೇಳ್ತೀವಿ ಮಕ್ಕಳು, ವೃತ್ತದ ವಿಸ್ತೀರ್ಣ ಆಗಿದ್ರೆ ಎಷ್ಟು ಬರ್ಬೋದು? ಇದರ ಎಷ್ಟು ಪಟ್ಟು ಜಾಸ್ತಿ ಇರ್ತಾರೆ? ಯಾರಾದ್ರೂ ಗೆಸ್ ಮಾಡ್ಲಿಕ್ಕಾಗತ್ತಾ? ಅಥವಾ ಆಲೋಚನೆ ಮಾಡ್ಲಿಕ್ಕಾಗತ್ತಾ? ಈಗ 60 ಡಿಗ್ರಿ ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಇರ್ತಕ್ಕಂಥ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 18.84 ಚದರ ಸೆಂಟಿಮೀಟರ್ ಬಂದಿದೆ. ಹಾಗಾದ್ರೆ ಈ ವೃತ್ತದ ವಿಸ್ತೀರ್ಣ ಎಷ್ಟು? ಇದೆಯಾ ಒಂದು ವೃತ್ತ? ಈಗೇನು ಹೇಳಿದ್ದೇನೆ? ಈ ತ್ರಿಜ್ಯಾಂತರ ಖಂಡದ ತ್ರಿಜ್ಯ 6 ಸೆಂಟಿಮೀಟರ್, ಇವುಗಳ ನಡುವಿನ ಕೋನ 60. ಎಷ್ಟು ಪಟ್ಟಿರ್ಬೋದು? ಯೋಚನೆ ಮಾಡಿ. ಈಗ ಯೋಚನೆ ಮಾಡಬೇಕು. ಒಂದು ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು ಡಿಗ್ರಿ ಇರುತ್ತೆ? 360. ಈಗ ಎಷ್ಟು ಕೊಟ್ಟಿದ್ದಾನೆ? 60 ಡಿಗ್ರಿ. ಹಾಗಾದ್ರೆ ಇನ್ನು ಎಷ್ಟು ಪಟ್ಟು ಇರಬೇಕು? 360ನ್ನ 60ರಿಂದ ಮಾರ್ಕ್ಸ್ 0 0 ಕ್ಯಾನ್ಸಲ್. 6 36 6 ಪಟ್ಟು ಜಾಸ್ತಿ ಇದೆ. ಅಂದ್ರೆ 18.84 ಇಂಟು 6. ಆ ವೃತ್ತದ ವಿಸ್ತೀರ್ಣ ಎಷ್ಟಿರ್ಬೋದು? 6 4 24 2 ದಶಕ. 8 48 50 5 ದಶಕ. 8 48 5 53 5 ದಶಕ. 6 6 5 11. ಸರಿ ಆಯ್ತಾ? ಪಾಯಿಂಟ್ 113.04. ಅಂದ್ರೆ ನೀವು ಬೇಕಾದ್ರೆ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಸೂತ್ರ ಹಾಕೊಂಡು, ಯಾಕಂದ್ರೆ ನಮ್ಗೆ ತ್ರಿಜ್ಯ ಇದೆ ಎಷ್ಟಂತ? 6 ಸೆಂಟಿಮೀಟರ್ ಅಂತ ಹಾಕೊಂಡು ಮಾಡಿ ನೋಡ್ರಿ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಅಷ್ಟು ಬರುತ್ತೆ. 113.04 ಬರುತ್ತೆ. ಸುಮ್ಮನೆ ಎಕ್ಸ್ಟ್ರಾ ನಾಲೆಡ್ಜಿಗೆ ಹೇಳ್ತೀನಿ ಇದನ್ನ.
ಓಕೆ, ಅರ್ಥ ಆಯ್ತಲ್ಲ? ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ, ತ್ರಿಜ್ಯಾಂತರ ಖಂಡದಲ್ಲಿರ್ತಕ್ಕಂಥ ತ್ರಿಜ್ಯ ಕೊಟ್ಟಿದ್ದಾರೆ. ಆ ತ್ರಿಜ್ಯಾಂತರ ಖಂಡದ ಎರಡು ತ್ರಿಜ್ಯಗಳ ನಡುವಿನ ಕೋನ 60 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಸೊ ಸೂತ್ರ ಹಾಕಿದ್ದೀವಿ. ಥೀಟಾ 60 ಡಿಗ್ರಿ ಇದೆ ಡಿವೈಡೆಡ್ ಬೈ 360. ಪೈ ಅಂದ್ರೆ ದಶಮಾಂಶ ರೂಪದಲ್ಲಿ 3.14 ಅಥವಾ 22/7 ಇಂಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದ್ರೆ 6 ಇಂಟು 6 0 0 ಕ್ಯಾನ್ಸಲ್, 6 ಒಂದೇ 6 ಆಗಲಿ, 6 ಒಂದೇ ಕ್ಯಾನ್ಸಲ್ ಆಯಿತು. ಇನ್ನೊಂದು 6 ಇವೆರಡನ್ನು ಗುಣಿಸಿದ್ರೆ 3.14 ಇಂಟು 6 ಗುಣಿಸಿದ್ರೆ ನನಗೆ ಎಷ್ಟು ಬಂತು? 18.84 ಚದರ ಸೆಂಟಿಮೀಟರ್ ಬಂತು. ಸರಿನಾ? ನೆಕ್ಸ್ಟ್ ಇನ್ನೊಂದು ಲೆಕ್ಕ ಬರ್ಕೊಳ್ಳಿ. ತ್ರಿಜ್ಯ 4 ಸೆಂಟಿಮೀಟರ್, ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು ತ್ರಿಜ್ಯಗಳ ನಡುವಿನ ಕೋನ 30 ಡಿಗ್ರಿ ಇರುವ, ತ್ರಿಜ್ಯಗಳ ನಡುವಿನ ಕೋನ 30 ಡಿಗ್ರಿ ಇರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕುಡಿಯೋದು ತ್ರಿಜ್ಯ ಎಷ್ಟಂತೆ? 4 ಸೆಂಟಿಮೀಟರ್. ತ್ರಿಜ್ಯ 4 ಸೆಂಟಿಮೀಟರ್. ಇವುಗಳ ನಡುವಿನ ಕೋನ 30 ಡಿಗ್ರಿ. ವಿಸ್ತೀರ್ಣ ಕಂಡುಹಿಡಿಯಿರಿ. ಸೂತ್ರ ಏನು? ಅದೇ ಸೂತ್ರ. ಎ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇಟ್ ಇಸ್ ಈಕ್ವಲ್ ಟು ಥೀಟಾ ಅಂದ್ರೆ ಎಷ್ಟಿದೆ? 30 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 3.14 ಇಂಟು ಆರ್ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ. 30/360 ಇಂಟು 3.14 ಇಂಟು 4 ಇಂಟು 4. ಕರೆಕ್ಟಾ? 0 0 ಕ್ಯಾನ್ಸಲ್ ಆಯಿತು. 3 1 3 1 3 2 4 1 4 3 ಮತ್ತೆ ಅದರ ಹೋಗುತ್ತಾ 3ರಿಂದ ಈಗೇನು ಮಾಡಿ 3.14 ಇಂಟು 4 ಗುಣಿಸಿ 3ರಿಂದ ಭಾಗಿಸಿ. ಎಷ್ಟಾಯ್ತು? 3.14 ಇಂಟು 4 ಡಿವೈಡೆಡ್ ಬೈ 3. ಸರಿನಾ ಮಕ್ಕಳೇ? ಓಕೆ, ಇವೆರಡು ಗುಣಿಸ್ತಾರ. 4 4 16 ಒಂದು ದಶ 4 1 4 1 5 4 3 12. ಕರೆಕ್ಟಾ? ಡಿವೈಡೆಡ್ ಬೈ 3 ಗುಣಿಸಿರೋ ಸರಿ ನೋಡಿ. 4 4 16 ಒಂದು ದಶಕ. 4 1 4 ಪ್ಲಸ್ 1 ದಶಕ 5 ಆಯಿತು. 4 3 12 ಬಿಂದು ಆದ್ಮೇಲೆ 2 ಪಾಯಿಂಟ್ ಆಗಿ 2 ಡಿಜಿಟ್ಸ್ ಇದೆ. ಸೊ 12.5. ಈಗ ಬಾಕ್ಸ್ 3 1 3 3 4 12 ಪಾಯಿಂಟ್ ಮತ್ತೆ 3 1 3 2 ಉಳಿತು 26. 3 8 24 ಮತ್ತೆ 2 ಉಳಿತು. ಹಾಗೆ ಅದು ಕಂಟಿನ್ಯೂ ಆಗುತ್ತೆ. ಮತ್ತೆ 2 3 6 ಮಟ್ಟಿಗೆ ಹೋಗ್ತಾ ಹೋಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವು ಎಷ್ಟು ಹೇಳ್ಬೋದು? 4.19 ಅಂತ ಹೇಳ್ಬೋದು. 4.19 ಚದರ ಸೆಂಟಿಮೀಟರ್. 4.19 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲೂ ಅಷ್ಟೇ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್. ಎಸ್ ರೈಟ್. ತಪ್ಪಿಲ್ದಂಗೆ ಬರ್ತದೆ. ರೈಟ್.
ಒಂದು ನೆಕ್ಸ್ಟ್ ಲೆಕ್ಕ. ಒಂದು ತ್ರಿಜ್ಯಾಂತರ ಖಂಡದ ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದು, ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದು, ಇಟ್ ಇಸ್ ನಥಿಂಗ್ ಬಟ್ ಒಂದು ವೃತ್ತ ಚತುರ್ಥಕ. ಹೌದಾ? ವೃತ್ತನ 4 ಭಾಗ ಮಾಡೋದು 90 ಹಂಗೂ ಕೊಡ್ಬೋದು. ಒಂದು ವೃತ್ತ ಚತುರ್ಥಕದ ಹಂಗೂ ಕೊಡ್ಬೋದು. ಒಂದು ವೃತ್ತ ಚತುರ್ಥಕದ ತ್ರಿಜ್ಯಗಳ ನಡುವಿನ ಕೋನ 90 ಡಿಗ್ರಿ ಆಗಿದ್ದು, ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಆ ತ್ರಿಜ್ಯಾಂತರ ಖಂಡದ ಕಂಸವನ್ನು ಕಂಡುಹಿಡಿಯಿರಿ. ಕಂಸದ ಅರ್ಥ ಆಯ್ತಾ? ಒಂದು ವೃತ್ತ ಇದೆಯಂತೆ, ಇಲ್ಲಿ ಇಲ್ಲೊಂದು ತ್ರಿಜ್ಯ ಇದೆ. ತ್ರಿಜ್ಯಾಂತರ ಖಂಡ ತಾನೆ, ನಡುವಿನ ಕೋನ ಎಷ್ಟು ಅಂತ 90 ಡಿಗ್ರಿ ಇರುತ್ತೆ. ಇದು 7 ಸೆಂಟಿಮೀಟರ್ ಇರುತ್ತೆ. ಈ ಕಂಸ ಇದು AXB ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು. ಸೊ ಕಂಸದ ಉದ್ದ ಕಂಡುಹಿಡಿಯಕ್ಕೆ ನಮಗೆ ಸೂತ್ರ ಗೊತ್ತಿದೆ. ಏನು? ತ್ರಿಜ್ಯಾಂತರ ಖಂಡ ಉಂಟು ಮಾಡ್ತಾನೆ ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಕಂಸದ ಉದ್ದ is equal to θ/360 into πr ಸ್ಕ್ವೇರ್ ಜನರಿಗೆ ಹಾಕಬೇಕು. ಕಂಸ ಅಂದ ತಕ್ಷಣ ನಮಗೆ 2πr. ದಟ್ ಈಸ್ ಈಕ್ವಲ್ ಟು θ ಅಂದ್ರೆ 90 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು ಹಾಕೋಣ 3.14 ಇಂಟು 7. ಕರೆಕ್ಟಾ? ಈಗಲೇ 0 ಕ್ಯಾನ್ಸಲ್, 9 1 9 4 ಇದು ಹೋಗುತ್ತಲ್ವಾ, 2 1 2 ಮತ್ತೆ ಏನಾರು ಹೋಗುತ್ತೆ, ಇದನ್ನ ಬಾಕ್ಸ್ ಆಮೇಲೆ ಬೇಕಾದ್ರೆ ಮಾಡ್ಬೋದು. ಈಗ 2 1 3.5 ಏನೇನು ಮೂಸಣ ಈಗ ದಟ್ ಈಸ್ ಈಕ್ವಲ್ ಟು 3.14 ಇಂಟು 3.5 ಹಂಗೆ 7 ಇಟ್ಕೊಂಡಿದ್ರೆ ಡಿವೈಡೆಡ್ ಬೈ 2 ಅಂತ ಬರ್ತದೆ. ಗುಡಿಸಿ ಎಷ್ಟಾಗ್ತಿದೆ? 314 ಇಂಟು 35 5ರಿಂದ ಗುಣಿಸ್ಕೊಂಡ್ರೆ 5 4 20 2 ದಶ 5 1 5 2 7 5 3 15 3 4 3 12 1 ದಶ 3 1 3 1 4 3 3 9 0 9 9 10 ಪಾಯಿಂಟ್ ಆದ್ಮೇಲೆ 3 ಡಿಜಿಟ್. ಸೊ ಅಲ್ಲಿಗೆ ಎಷ್ಟು ಬಂತು ಮಕ್ಕಳ? 10.990. ಉದ್ದ ಹೇಳಿ ಇದು ಏಕಮಾನ. ಸರಿ, ಏಕಮಾನ ಹೇಳಿ. ಚದರ ಸೆಂಟಿಮೀಟರ ಅಲ್ಲ, ಯಾಕೆ? ಕಂಸದ ಉದ್ದ ನಾವು ಯಾವ್ದು ಹೇಳಿದ್ವಿ? ಮೀಟರ್ ಅಥವಾ ಸೆಂಟಿಮೀಟರ್. ಏನ್ ಹೇಳ್ತಿರ್ಬೋದು? ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ 10.99 ಸೆಂಟಿಮೀಟರ್. 10.99 ಸೆಂಟಿಮೀಟರ್. ಸರಿನಾ? 10.99 ಸೆಂಟಿಮೀಟರ್. ಪರಿಧಿಯಲ್ಲಿ ಆ ತ್ರಿಜ್ಯಾಂತರ ಖಂಡ ಉಂಟು ಮಾಡಿರ್ತಕ್ಕಂಥ ಕಂಸದ ಉದ್ದ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ πr ಸ್ಕ್ವೇರ್ ಬಂದೇನಾಗುತ್ತೆ? 2πr ಆಗುತ್ತೆ. ಎಲ್ಲವನ್ನು ಏನೇನು ಕೊಟ್ಟಿದ್ದೀರಾ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೊರಗಡೆ ನೆಕ್ಸ್ಟ್ ಇದೆ ಇನ್ನೊಂದು ಸ್ವಲ್ಪ ಭಿನ್ನವಾಗಿರುತ್ತೆ. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ, ಆಗಲೇ ಹೇಳಿದೆ ನಾನು ವೃತ್ತ ಚತುರ್ಥಕ, ಅದೇ ಥರದ ಲೆಕ್ಕ ಇದೆ. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವೃತ್ತ ಚತುರ್ಥಕ ಅಂದ್ರೆ ಒಂದು ವೃತ್ತನ 4 ಭಾಗ ಮಾಡೋದು.
ಇದು ವೃತ್ತಚತುರ್ಥ. ಇದರ ವಿಸ್ತೀರ್ಣ ಕಂಡುಹಿಡಿಬೇಕು. ನನಗೆ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದ್ರೆ ಏನ್ ಕೊಟ್ಟಿರ್ಬೇಕಿತ್ತು? ಆ ತ್ರಿಜ್ಯಗಳ ನಡುವಿನ ಕೋನ ಕೊಟ್ಟಿರ್ಬೇಕು. ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಕೊಟ್ಟಿದ್ದೇ ಇದ್ರೆ ನನಗೆ ಗೊತ್ತಾಗತ್ತಾ? ಗೊತ್ತಾಗತ್ತೆ. ಯಾಕೆ? ವೃತ್ತ ಚತುರ್ಥಕ ಅಂದ್ರೆ ವೃತ್ತವನ್ನ ಸಮನಾದ 4 ಭಾಗಗಳನ್ನಾಗಿ ಉಂಟು ಮಾಡಲಿರ್ತಕ್ಕಂಥ ತ್ರಿಜ್ಯಾಂತರ ಕಂಡ. ಹಾಗಾಗಿ ಇಲ್ಲಿ ಒಟ್ಟು ಟೋಟಲ್ 360 ಡಿಗ್ರಿ ಇರೋದ್ರಿಂದ ಡಿವೈಡೆಡ್ ಬೈ 4 ಮಾಡಿರೋದು ಎಷ್ಟಾಗಬೇಕು? 90 ಡಿಗ್ರಿ. ಇದಾಗಲಿ ಗೊತ್ತಿದೆ. ಇನ್ನೊಂದೇನ್ ಬೇಕಿತ್ತು? ನನಗೆ ಸೂತ್ರ ಏನ್ ಹಾಕ್ಬೇಕಿಲ್ಲಿ? θ/360 ಇಂಟು πr² ಹಾಕ್ಬೇಕು. ಥೀಟಾ ಏನೋ ಗೊತ್ತಾಯ್ತು, ಇನ್ನೇನ್ ಗೊತ್ತಿಲ್ಲ? ಆರ್ ಗೊತ್ತಿಲ್ಲ ಮಕ್ಕಳಿಗೆ. ನೇರವಾಗಿ ಆ ಸೂತ್ರ ಹಾಕಕ್ ಬರುತ್ತೋ ಯೋಚನೆ ಮಾಡಿ. θ/360 ಇಂಟು πr² ಹಾಕ್ಬೇಕಲ್ವ ವಿಸ್ತೀರ್ಣ ಕಂಡುಹಿಡಬೇಕಂದ್ರೆ. ಥೀಟಾ ಏನೋ ಗೊತ್ತಾಯ್ತು, ವೃತ್ತ ಚತುರ್ಥಕ ಅಂದ್ರೆ ತ್ರಿಜ್ಯಗಳ ನಡುವಿನ ಕೋನ ಲಂಬಕೋನವಾಗಿರುತ್ತೆ ಅಂತ ಈಗಾಗಲೇ ನಾವು ಓದಿದ್ವಿ. ಅರ್ಥಾಯ್ತಾ? ಪೈ ಬಿಡಿ ಸ್ಥಿರ ಅಂತ. ಆ ತ್ರಿಜ್ಯ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಸೊ ಅದರ ಬದಲಾಗಿ ಏನ್ ಕೊಟ್ಟಿದ್ದಾರೆ? ಈ ಪರಿಧಿ ಕೊಟ್ಟಿದ್ದಾರೆ. ಈ ವೃತ್ತ ಚತುರ್ಥಕ ಉಂಟು ಮಾಡ್ತಕ್ಕಂಥ ಪರಿಧಿ ಕೊಟ್ಟಿದ್ದಾರೆ. ಈ ಉದ್ದ ಕೊಟ್ಟಿದ್ದಾರೆ. ಲೆಕ್ಕ ಸರಿಗೆ ಅರ್ಥ ಮಾಡ್ತಾರೆ. ಈ ಉದ್ದ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನ್ ಮಾಡಬೇಕು? ಫಸ್ಟ್ ಪರಿಧಿಯನ್ನು ಉಪಯೋಗಿಸ್ಕೊಂಡು ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ ಎ ಸರ್ಕಲ್. ನಂತರ ಈ ಸೂತ್ರ ಹಾಕೊಂಡು ಮಾಡ್ಬೇಕು. 2 ಸ್ಟೆಪ್ ಅಲ್ಲಿ ಮಾಡ್ಬೇಕಾಗುತ್ತೆ. ರೈಟ್? ಅರ್ಥ ಆಯ್ತಲ್ಲ ಲೆಕ್ಕ ಮಾಡ್ಬೇಕಂತ ಹೇಗೆ ಅಂತ. ಆಮೇಲೆ ಆ ಪರಿಧಿನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಟ್ ಈಸ್ ನಾಟ್ ಎ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ವೃತ್ತ ಚತುರ್ಥಕದ ಪರಿಧಿ ನೋಡಿ, ಅಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಥಕ ಭಾಗದ. ಸೊ ಹಾಗಾಗಿ ಇಲ್ಲಿ ಸಿ ಅಂತ ಹೇಳಿದ್ರೆ ಅದು ಯಾವ್ದು? ವೃತ್ತ ಚತುರ್ಥಕದ ಸಿ ಅಂದ್ರೆ ವೃತ್ತ ಚತುರ್ಥಕದ ಪರಿಧಿ ಅಂದ್ರೆ ಕಂಸದ ಉದ್ದ. ಆಮೇಲೆ ಥೀಟಾ ಎಷ್ಟು? 90. ನಾವೇನು ಕಂಡು ಹಿಡ್ಕೋಬೇಕು? ಆರ್ ಕಂಡು ಹಿಡ್ಕೋಬೇಕು. ಆ ನಂತರ ಏನ್ ಕಂಡು ಹಿಡಬೇಕು? ಎ ಕಂಡು. ಸಿ ಇಸ್ ಈಕ್ವಲ್ ಟು ಏನ್ ಸೂತ್ರ? ಸಿ ಇಸ್ ಈಕ್ವಲ್ ಟು ಅಂದ್ರೆ ಕಂಸದ ಉದ್ದ ಇಸ್ ಈಕ್ವಲ್ ಟು θ/360 ಇಂಟು 2πr ಇಂಟು 2πr. ಥೀಟಾ ಸರಿ ಸಿ 22, ಥೀಟಾ 90 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಹಂಗೆ ಇಟ್ಕೊಂಡಿರ ಸದ್ಯ ಹಾಗೆ ಆರ್ ಅಂದ್ರೆ ಕಂಡಿಲ್ಲ ಇಂಟು ಆರ್. 0 0 ಕ್ಯಾನ್ಸಲ್ ಆಯಿತು. 9 1 9 4 2 1 2 2. ಈ 2 ಈ ಕಡೆ ಕಳಿಸ್ತೇನೆ ಮತ್ತು ಪೈ ಈ ಕಡೆ ಕಳಿಸ್ತೇನೆ. ಏನಾಯ್ತದು? 22 ಇಂಟು 2 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಆರ್. ಸೊ therefore r is equal to ಎಷ್ಟು? 44/5 ಸೆಂಟಿಮೀಟರ್. ಮುಂದೆ ಪೈ ಕ್ಯಾನ್ಸಲ್ ಆಗಿ ಅನುಕೂಲ ಆಗುತ್ತೆ ಅಂತ ನಾನು ಹಾಗೆ ಬಂದಿದ್ದೀನಿ. ನೋಡೋಣ. ಮತ್ತೆ 3.14 ಇಂದ ಭಾಗಿಸಿ ಡೆಸಿಮಲ್ ಎಲ್ಲ ಮಾಡ್ಕೊಂಡು ಕಷ್ಟ ಮಾಡ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? 90/360 ಇಂಟು 2πr. ಇಲ್ಲಿ 2 ಇಲ್ಲಿ ಕ್ಯಾನ್ಸಲ್ ಆಗಿದೆ. 0 0 ಕ್ಯಾನ್ಸಲ್ ಆಯ್ತು. 9 1 9 4 2 1 2 ಈ 2 ಚೇಂಜಲ್ಲಿ ಇರೋದನ್ನ ಈ ಕಡೆ ಕಳಿಸಿದಾಗ ಏನಾಯ್ತು? ಅಂಶಕ್ಕೆ ಬಂತು. ಪೈ ಅಂಶದಲ್ಲಿ ಇರ್ತಕ್ಕಂಥದ್ದು ಈಕ್ವಲ್ಸ್ ಇಂದ ಈ ಕಡೆ ಬಂದು ಛೇದಕ್ಕೆ ಬಂತು. ಸೊ ರೇಡಿಯಸ್ ಎಷ್ಟಾಯ್ತು? 44/5. 44/5. ಬೇಕಂದ್ರೆ ಪೈ ಬೆನ್ನು ನೀವು ಹಾಕಿ ಸರ್, ತಪ್ಪೇನಿಲ್ಲ. ಸರ್ ತಪ್ಪಾಗುತ್ತೆ ಸರ್, 22/7 ಹಾಕಿದ್ರೆ ಏನಾಗುತ್ತೆ ಸರ್ ಅಂತ ಹೇಳಿ ಹಾಕಿ, ತಪ್ಪೇನಿಲ್ಲ. ಓಕೆ. ನೆಕ್ಸ್ಟ್ ಏನು? ಈಗ ಎ ಇಸ್ ಈಕ್ವಲ್ ಟು ವಿಸ್ತೀರ್ಣ ಕಂಡುಹಿಡಬೇಕಲ್ವಾ? θ/360 ಇಂಟು πr². ಸೊ ದಟ್ ಈಸ್ ಈಕ್ವಲ್ ಟು ಥೀಟಾ 90 ಡಿಗ್ರಿ 360 ಇಂಟು ಪೈ ಹಾಗೆ ಇದೆ. r² r ಎಷ್ಟಿದೆ? 44/5 ಇಂಟು 44/5. ಕರೆಕ್ಟಾ? ಮತ್ತೆ ಪೈ ಒಂದು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕಾಗ್ತಲ್ವಾ? ಓಕೆ, ಇಲ್ಲೇ ಬೇಕಾದ್ರೆ ಮಾಡಿ ಬೇಡ, ಇಲ್ಲಿ ಮಾಡಿಬಿಡೋಣ ಅಲ್ವಾ? ಓಕೆ, ಇಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ ಮಕ್ಕಳಿಗೆ? 22/7 ತಾನೆ. ಅಲ್ಲಿ ದಟ್ ಈಸ್ ಈಕ್ವಲ್ ಟು ಏನಾಗಿದೆ? 22 1 22 ಆ ಕಡೆ ಹೋದ್ರೆ ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಆಗ್ತದೆ. ಹೀಗೆ ಮಾಡ್ತಾರೆ. ಓಕೆ, ಈಗೇನಾಯ್ತು? ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಅಂದ್ರೆ ಅಲ್ಲಿಗೆ 22/7 ಬೇಕಾಗುತ್ತಾ? ಇಂಟು
14 ಸ್ಕ್ವೇರ್ ಅಂದರೆ 14 ಇಂಟು 14. ಓಕೆ, ಈಗ 0 0 ಕ್ಯಾನ್ಸಲ್. 9 1 9 4 2 2 2 7 2 1 2 7 7 1 ಈಗ ದಟ್ ಈಸ್ ಈಕ್ವಲ್ ಎಷ್ಟು ಕೊಡ್ತು? 22 ಇಂಟು 7 22 ಇಂಟು 7. ಸೊ 7 2 14 ಒಂದು ದೃಷ್ಟಿ 7 14 15 154 ಸೆಂಟಿಮೀಟರ್ ಸ್ಕ್ವೇರ್. ಪ್ರೀತಿಯ ಕ್ಯಾಲ್ಕುಲೇಷನ್ 91 94 360. ಈಗ 2 2 2 7 ಕರೆಕ್ಟಾ? ಅಥವಾ 7 1 7 ಮತ್ತೆ ಇನ್ನೊಂದು 2 ಇದೆ, 2 1 2 22 ಇಂಟು 7 ಅನ್ನು ಗುಣಿಸ್ಬಿಟ್ರೆ ರೈಟ್ ತರ್ಕ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ನೇರವಾಗಿ ಈ ಸೂತ್ರ ಹಾಕಿ ಮಾಡ್ಲಿಕ್ಕೆ ಬರೋದಿಲ್ಲ. ಕಾರಣ ಏನು? ಕೋನ ಇದೆ 90 ಡಿಗ್ರಿ ಅಂತ, ಆದ್ರೆ ತ್ರಿಜ್ಯ ಇಲ್ಲ. ಫಸ್ಟ್ ಏನ್ ಮಾಡ್ಬೇಕು ನಾವು? ಈ ಸೂತ್ರ ಹಾಕಿ θ/360 ಇಂಟು 2πr ಹಾಕ್ಬಿಟ್ಟು ನಾವು ಆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡ್ಕೋಬೇಕು. ತ್ರಿಜ್ಯದ ವೃತ್ತ ಎಷ್ಟು ಬಂತು? 14 ಸೆಂಟಿಮೀಟರ್ ಬಂದಿದೆ. ನನ್ನ ಹತ್ರ θ ಇದೆ, r ಇದೆ, a is equal to θ/360 ಇಂಟು πr ಸ್ಕ್ವೇರ್ ಹಾಕ್ಬಿಟ್ರೆ ನನಗೆ ಲೆಕ್ಕ ಉತ್ತರ. ಸರಿನಾ? ನೆಕ್ಸ್ಟ್ ನೀವು ಮಾಡಿದ್ನ ಬರ್ಕಡೆ 10 ಸೆಂಟಿಮೀಟರ್ ಮನೇಲಿ ಮಾಡಿದ್ನ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ. ಲಂಬಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘುವೃತ್ತ ಖಂಡ ಮತ್ತು ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಓಕೆ, ನೆಕ್ಸ್ಟ್ ಇದಾದ ನೆಕ್ಸ್ಟ್ ಲೆಕ್ಕ. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ನಿಮಗೆ ಗೊತ್ತಿದೆ, ಒಂದು ಗಡಿಯಾರ ಇದೆ ಅಂದ್ರೆ 12 ಗಂಟೆ ಇರುತ್ತೆ, ಇಲ್ಲಿ 3 ಇರುತ್ತೆ, ಇಲ್ಲಿ 6 ಇರುತ್ತೆ, ಇಲ್ಲಿ 9 ಇರುತ್ತೆ, 1 2 ಒಟ್ಟು ಎಷ್ಟು ಗಂಟೆ ಇರುತ್ತೆ? 12 ಗಂಟೆ ಇರ್ತದೆ. ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್. ನಿಮಿಷದ ಮುಳ್ಳು ಅಂದ್ರೆ ಇದು ಹೊಡೆದಿರುತ್ತೆ, ಇದು ಅವರ ಇದು 14 ಸೆಂಟಿಮೀಟರ್ ಅಂದ್ರೆ ಏನಿದೆ? ಇಟ್ ಇಸ್ ನಥಿಂಗ್ ಬಟ್ ತ್ರಿಜ್ಯ. ಇದು 5 ನಿಮಿಷದಲ್ಲಿ ಬರುತ್ತೆ. ಇದು 5 ನಿಮಿಷ ಬರಬೇಕು ಅಂದ್ರೆ ಅಲ್ಲಿಗೆ ಎಷ್ಟು ಸರಿ ರೌಂಡ್ ಹೊಡಿಬೇಕು? 1 ಸರಿ ರೌಂಡ್. ಸೊ ಒಟ್ಟು ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ನಮಗೆ ಗೊತ್ತಿದೆ. ವೃತ್ತ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ 360 ಡಿವೈಡೆಡ್ ಬೈ 1 ನಿಮಿಷಕ್ಕೆ ಬರಬೇಕು ಅಂದ್ರೆ ಡಿವೈಡೆಡ್ ಬೈ 12 ಮಾಡಬೇಕು. 1 ನಿಮಿಷಕ್ಕೆ ಎಷ್ಟಾಗುತ್ತೆ? 60ರಿಂದ ಭಾಗಿಸಿ, ಅಲ್ಲ 12ರಿಂದ ಭಾಗಿಸಿ, 12 3 36. ಅಲ್ಲಿಗೆ 1 ನಿಮಿಷಕ್ಕೆ 1 ಡಿಗ್ರಿ ಆಗುತ್ತೆ. ಕರೆಕ್ಟಾ? 1 ನಿಮಿಷಕ್ಕೆ 1 ಡಿಗ್ರಿ ಆಗುತ್ತೆ. 360ರಿಂದ 1 ನಿಮಿಷಕ್ಕೆ 1 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಹಾಗಾದ್ರೆ 5 ನಿಮಿಷ ಬರಬೇಕು ಅಂದ್ರೆ ಎಷ್ಟಾಗುತ್ತೆ? 5 ತಪ್ಪಾಯ್ತಲ್ವಾ? ಏನಾಗುತ್ತದೆ? ಸರಿ ನೋಡಿ, ಇದು ತಪ್ಪಾಯ್ತು. ಈಗ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟು? 360. 1 ನಿಮಿಷಕ್ಕೆ ಅದೆಷ್ಟು ಬರಬೇಕು? 1 ನಿಮಿಷ ಅಂದ್ರೆ 60 ಸೆಕೆಂಡ್. 60 ಸೆಕೆಂಡ್ ಬರಬೇಕು.
0 ಕ್ಯಾನ್ಸಲ್ ಆಯಿತು. 6 ಡಿಗ್ರಿ ಆಯಿತು. 1 ನಿಮಿಷಕ್ಕೆ 6 ಡಿಗ್ರಿ ಡಿವಿಯೇಟ್ ಆಗುತ್ತೆ. ಯಾವುದು ಗಂಟೆ ಇರುತ್ತಲ್ಲ 6 ಡಿಗ್ರಿ. ಹಾಗಾದ್ರೆ ಅಂತದ್ದು 5 ನಿಮಿಷ ಆಗಬೇಕು ಅಂದ್ರೆ ಏನು? 6 ಡಿಗ್ರಿ ಇಂಟು 5 ರೊಟೇಷನ್ ಏನಿದೆ 30 ಡಿಗ್ರಿ ಆಯಿತು. ಕರೆಕ್ಟಾ? ಅದನ್ನು ಬರೀಬೇಕು. ಇಲ್ಲಿ ಬರೀರಿ. 1 ನಿಮಿಷಕ್ಕೆ 1 ನಿಮಿಷಕ್ಕೆ ಕೇಂದ್ರದಲ್ಲಿ ಉಂಟಾಗುವ ಕೋನ 1 ನಿಮಿಷಕ್ಕೆ ಕೇಂದ್ರದಲ್ಲಿ ಉಂಟಾಗುವ ಕೋನ 5 ಡಿಗ್ರಿ. ಹಾಗಾದ್ರೆ 5 ನಿಮಿಷಗಳಿಗೆ ಕೇಂದ್ರದಲ್ಲಿ ಉಂಟಾಗುವ ಕೋನ is equal to 5 ಇಂಟು 1 ನಿಮಿಷಕ್ಕೆ 6 ಡಿಗ್ರಿ ಅಲ್ವಾ? 5 ಇಂಟು 6 ಡಿಗ್ರಿ ದಟ್ ಈಸ್ ಈಕ್ವಲ್ ಟು 30. ರೈಟ್. ನೆಕ್ಸ್ಟ್ 5 ನಿಮಿಷದಲ್ಲಿ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ ಕಾಮನ್ ಏನ್ ಸೂತ್ರ? θ/360 ಇಂಟು πr². ಇದೇನು ಕೊಟ್ಟಿದ್ದಾನೆ? ನಿಮಿಷದ ಮುಳ್ಳಿನ ಉದ್ದ ಕೊಟ್ಟಿದ್ದಾನೆ. ಎಷ್ಟಂತೆ? 14 ಸೆಂಟಿಮೀಟರ್. ಆ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಾಗಂದ್ರೆ 30. ಈಗ ವಿಸ್ತೀರ್ಣ ಲೆಕ್ಕ ಸಬ್ಸ್ಟಿಟ್ಯೂಟ್ ಮಾಡಿ ಸುಲಭ. ಅರ್ಥ ಆಯ್ತಾ ನಮಗೆ? ಈ ಥೀಟಾ ಕ್ಯಾಲ್ಕುಲೇಷನ್ ಅನ್ನ ಸರಿ ಜ್ಞಾಪಕ ಇಟ್ಕೊಳ್ಳಿ. 1 ನಿಮಿಷ ಅಂದ್ರೆ 60 ಸೆಕೆಂಡ್ ಅಲ್ವಾ? 60 ಸೆಕೆಂಡ್ ಅಲ್ವಾ? ಹಾಗಾಗಿ ಕೇಂದ್ರದಲ್ಲಿ 360 ಡಿಗ್ರಿ ಇದೆ. ಸೊ 60 ಅಂದ್ರೆ 0 ಕ್ಯಾನ್ಸಲ್ ಆಗುತ್ತೆ. 6 30 ಅಂದ್ರೆ 1 ನಿಮಿಷಕ್ಕೆ 6 ಡಿಗ್ರಿ. 1 ನಿಮಿಷಕ್ಕೆ 6 ಡಿಗ್ರಿ. ಹಾಗಾದ್ರೆ 5 ನಿಮಿಷಕ್ಕೆ ಎಷ್ಟು ಡಿಗ್ರಿ ಇದ್ರೆ 5 ಇಂಟು 6 ಮಾಡಬೇಕು. 5 30 ಡಿಗ್ರಿ. 5 ನಿಮಿಷ ಕ್ರಮಿಸಿದ್ರೆ ಆ 2 ಮಿನಿಟ್ ಹ್ಯಾಂಡ್ಗಳ ನಡುವೆ ಉಂಟಾಗ್ತಕ್ಕಂಥ ಕೋನ ಎಷ್ಟು? 30 ಡಿಗ್ರಿ. 15 ನಿಮಿಷ ಆದ್ರೆ ಈಗ ಗೊತ್ತಾಗುತ್ತೆ ಸುಲಭ. 15 ನಿಮಿಷ ಅಂದ್ರೆ ಇಲ್ಲಿಂದ ಎಲ್ಲಿ ಬರ್ಬೇಕು? ಇಲ್ಲಿಗೆ ಬರ್ಬೇಕು. ಹೌದಾ? 5 ನಿಮಿಷ ಅಂದ್ರೆ 1 ಗಂಟೆ ಆಯ್ತಾ? 10 ನಿಮಿಷ ಅಂದ್ರೆ 2 ಗಂಟೆ ಆಯ್ತಾ? 2 ಆಯ್ತಾ? 15 ನಿಮಿಷ ಅಂದ್ರೆ 3. ನೋಡಿ ಈಗ ಎಷ್ಟು ಡಿಗ್ರಿ ಇರುತ್ತೆ? ವೃತ್ತಚಂದ್ರ ತಾನೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ. 5 ನಿಮಿಷಕ್ಕೆ 30 ಡಿಗ್ರಿ ಆದ್ರೆ 10 ನಿಮಿಷಕ್ಕೆ 60 ಡಿಗ್ರಿ, 15 ನಿಮಿಷಕ್ಕೆ 90 ಡಿಗ್ರಿ. ಕರೆಕ್ಟ್ ಆಯ್ತಾ? ಓಕೆ. ಈ ಲೆಕ್ಕ ಮಾಡಿ ಸುಲಭ. ಹಾಗೇನೆ ಅದರ ಅಭ್ಯಾಸ 5.2ರಲ್ಲಿರ್ತಕ್ಕಂಥ ಇಲ್ಲಿ ಉಳಿದಿರ್ತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ಕ್ರಮಸವನ್ನು ಕಂಡುಹಿಡಿತಕ್ಕಂಥದ್ರ ಮೇಲೆ ಲೆಕ್ಕಗಳನ್ನು ಮಾಡ್ಕೊಂಡು ಬನ್ನಿ. ಯಾವುದಾದ್ರೂ ಗೊತ್ತಾಗದೆ ಇದ್ರೆ ನೆಕ್ಸ್ಟ್